ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಒಂದು ಕಡೆ ಕಹಿ ಸುದ್ದಿ, ಇನ್ನೊಂದು ಕಡೆ ಸಿಹಿ ಸುದ್ದಿ. ಕರ್ನಾಟಕದಲ್ಲಿ ದರ್ಶನ್ ಅವರನ್ನ ಬೇಲ್ ಮುಖಾಂತರ ಬಿಡುಗಡೆ ಮಾಡಲಾದರೆ ಇನ್ನೊಂದು ಕಡೆ ಟಾಲಿವುಡ್ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ನ ಬಂಧಿಸಲಾಗಿದೆ. ಪುಷ್ಪ 2 ಸಿನಿಮಾ ಪ್ರದರ್ಶನದ ವೇಳೆ ಕಾಲ್ತುಳಿತಕ್ಕೆ ಮಹಿಳೆ ಬಲಿಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಮನೆಗೆ ನುಗ್ಗಿ ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಡಪಲ್ಲಿ ಪೊಲೀಸರಿಂದ ಇವತ್ತು ಬೆಳಗ್ಗೆ ಪೊಲೀಸರು ಮನೆಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕರೆತಂದಿರೋದು. ಕಾಫಿ ಹೀರುತ್ತಾ ಮನೆ ಬಳಿ ನಿಂತಿದ್ದಾಗ ಕೆಳಗೆ ಬಂದಂಥ ಪೊಲೀಸರು ಅಲ್ಲು ಅರ್ಜುನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅದು ಕೂಡ ಅವರ ಮನೆಯ ಬೆಡ್ರೂಮ್ಗೆ ನುಗ್ಗಿ ಅವ್ರನ್ನ ಕರ್ಕೊಂಡು ಹೋಗಿರೋದು. ಮೃತಪಟ್ಟ ಮಹಿಳೆ ರೇವತಿ ಪತಿ ಕೊಟ್ಟಂಥ ದೂರಿನ ಮೇರೆಗೆ ಈಗ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಸುದ್ದಿ ತಿಳಿತಾ ಇದ್ದಂತೆ ಮೆಗಾಸ್ಟಾರ್ ಚಿರಂಜೀವಿ ಅವರು ಪೊಲೀಸ್ ಸ್ಟೇಷನ್ಗೂ ಕೂಡ ಓಡೋಡಿ ಬಂದಿದ್ದಾರೆ. ಇನ್ನೊಂದು ಕಡೆ ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ಅಲ್ಲು ಅರ್ಜುನ್ ಅವ್ರಿಗೂ ಒಂದಿಷ್ಟು ಮನಸ್ತಾಪಗಳಿತ್ತು ಅನ್ನಲಾಗ್ತಾ ಇತ್ತು. ಅದರ ಕುರಿತಾಗಿ ಈಗ ಪವನ್ ಕಲ್ಯಾಣ್ ಕೂಡ ರೊಚ್ಚಿಗೆದ್ದವ್ರದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟ್ವೀಟನ್ನು ಮಾಡೋದ್ರ ಮುಖಾಂತರವೂ ಕೂಡ ಕೌಂಟರನ್ನು ಕೊಟ್ಟಿರೋದು. ಹಾಗಾದರೆ ಯಾವ ಕೇಸನ್ನು ಈಗ ದಾಖಲು ಮಾಡಲಾಗಿದೆ, ಮುಂದೆ ಕಾನೂನಿನ ಅಡಿಯಲ್ಲಿ ಯಾವ ಶಿಕ್ಷೆಯನ್ನು ಇದೇ ಅಲ್ಲು ಅರ್ಜುನ್ ಅವರು ಎದುರಿಸಬೇಕಾಗುತ್ತೆ, ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನೇನಿರುತ್ತೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟು ಬಿಡ್ತೀನಿ. ವೀಕ್ಷಕರೇ, ಅಲ್ಲು ಅರ್ಜುನ್ ಈಗಾಗಲೇ ತಮ್ಮ ವಿರುದ್ಧ ದಾಖಲಾಗಿರ್ತಕ್ಕಂಥ ಪ್ರಕರಣವನ್ನು ರದ್ದುಗೊಳಿಸುವಂತೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಅಲ್ಲು ಅರ್ಜುನ್ ಹಠಾತ್ ಬಂಧನದಿಂದ ಚಿತ್ರರಂಗದ ಜೊತೆಗೆ ಅಭಿಮಾನಿಗಳು ಕೂಡ ಈಗ ಬೆಚ್ಚು ಬಿದ್ದಿರೋದು. ಏನಿದು ಕೇಸ್, ಏನಾಯಿತು ಘಟನೆ ಅನ್ನೋದ್ರ ಕುರಿತಾಗಿ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಹೇಳಿಬಿಡ್ತೀನಿ. ಒಂದು ಕಡೆ ಪುಷ್ಪ 2 ಸಕ್ಸಸ್ ಖುಷಿಯಲ್ಲಿದ್ದಂಥ ಅಲ್ಲು ಅರ್ಜುನ್ಗೆ ಇದೊಂದು ದೊಡ್ಡ ಸಂಕಷ್ಟ ಎದುರಾಗಿಬಿಟ್ಟಿದೆ. ಸಿನಿಮಾ ಸಕ್ಸಸ್ ಪಾರ್ಟಿ ಮಾಡಿ ಮನೆಗೆ ಬಂದು ಆರಾಮಾಗಿ ಸುಖದಾಯಕವಾಗಿ ಬೆಚ್ಚಗೆ ಮಲಗಿದ್ದಂಥ ಅಲ್ಲು ಅರ್ಜುನ್ ಇವತ್ತು ಪೊಲೀಸ್ನವರು ಅವ್ರನ್ನ ಕರೆದುಕೊಂಡು ಸ್ಟೇಷನ್ಗೆ ಹೋಗ್ತಾ ಇದ್ದರೆ ಹೆಂಡತಿ ಕೂಡ ದುಃಖದಲ್ಲಿದ್ದರು, ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು. ಅವರಿಗೆ ಒಂದು ಮುತ್ತನ್ನು ಕೊಟ್ಟು ಜೊತೆಗೆ ಧೈರ್ಯವನ್ನು ತುಂಬಿ ಪೊಲೀಸರ ಜೊತೆಗೆ ಈಗ ಸ್ಟೇಷನ್ಗೆ ಹೋಗಿರೋದು. ಬೆಳಗ್ಗೆ ಎದ್ದು ತಿಂಡಿ ತಿನ್ನೋ ಮುನ್ನವೇ ಪೊಲೀಸರು ಮನೆಗೆ ಬಂದು ಎಂಟ್ರಿ ಕೊಟ್ಟುಬಿಟ್ರು. ಬೆಡ್ರೂಮ್ನಲ್ಲಿದ್ದಂಥ ಅಲ್ಲು ಅರ್ಜುನನ್ನು ಹೊರಗೆ ಕರೆದು ಬಂಧಿಸಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಕೂಡ ಬಂದಿದ್ದಾರೆ. ಅಲ್ಲು ಅರ್ಜುನ್ ಬಂಧನದ ಸುದ್ದಿ ಕೇಳಿ ಇಡೀ ಟಾಲಿವುಡ್ ಕೂಡ ಈಗ ಬೆಚ್ಚು ಬಿದ್ದು ಬಿಟ್ಟಿದೆ, ಶಾಕ್ ಕೂಡ ಆಗಿದೆ. ಇದರ ನಡುವೆ ಆಂಧ್ರ DCM ಪವನ್ ಕಲ್ಯಾಣ್ ಕೂಡ ಒಂದು ಟ್ವೀಟನ್ನು ಮಾಡಿಬಿಟ್ಟಿದ್ದಾರೆ. ನಟ ಪವನ್ ಕಲ್ಯಾಣ್ ಬಂಧನದ ಸುದ್ದಿ ಯಾವಾಗ ಈ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿದಂತೆ ಹಬ್ಬಿ ಬಿಡ್ತಲ್ಲ, ಆಗ ಎಲ್ಲ ಬೆಳವಣಿಗೆಗಳ ನಡುವೆ ಆಂಧ್ರ DCM ಪವನ್ ಕಲ್ಯಾಣ್ ಕೂಡ ಹಾಕಿರ್ತಕ್ಕಂಥ ಪೋಸ್ಟ್ ಬಹಳಷ್ಟು ಜನರಿಗೆ ಶಾಕನ್ನು ಕೊಟ್ಟಿದೆ. ಇವರಿಬ್ಬರ ನಡುವೆ ಒಂದಿಷ್ಟು ವೈಮನಸ್ಸುಗಳಿದೆ, ಜೊತೆಗೆ ಯಾವುದು ಸರಿ ಇಲ್ಲ ಅನ್ನೋ ಮಾತುಗಳು. ಒಂದು ಕಡೆ ಫ್ಯಾನ್ಸ್ ವಾರ್ಗಳು. ಯಾವಾಗ ಪುಷ್ಪ 2 ಸಿನಿಮಾ ರಿಲೀಸ್ ಆಯಿತೋ ಆಗಲೇ ಬಹಳಷ್ಟು ಪವನ್ ಕಲ್ಯಾಣ್ ಅಭಿಮಾನಿಗಳು ಪುಷ್ಪ 2 ಸಿನಿಮಾದ ವಿರುದ್ಧವಾಗಿ ತರಹೇವಾರಿ ಕಮೆಂಟ್ಸ್ಗಳನ್ನು ಹಾಕ್ತಾಯಿದ್ರು. ಥಿಯೇಟರ್ಗಳಲ್ಲಿ ಸಿನಿಮಾ ಫ್ಲಾಪ್ ಅಂತ ಹೇಳಿ ಭಾಳಷ್ಟು ಆಕ್ರೋಶಭರಿತವಾಗೂ ಕೂಡ ಮಾತನಾಡ್ತಾಯಿದ್ರು. ಇನ್ನೊಂದು ಕಡೆ ಇವರಿಬ್ಬರು ನಟರನ್ನು ಕೂಡ ಒಪ್ಪಿಕೊಳ್ಳುವಂಥ ಅಭಿಮಾನಿ ಬಳಗವೂ ಕೂಡ ಒಂದು ಕಡೆ ಇದೆ. ಯಾವಾಗ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆದ ಬೆನ್ನಿಗೆ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳು ಕೂಡ ಕೆಲವೊಬ್ಬರು ಸಂಭ್ರಮಿಸಿದರೆ, ಕೆಲವೊಬ್ಬರು ಇದನ್ನು ವಿರೋಧಿಸಿದವರು ಕೂಡ ಇದ್ದಾರೆ. ಆದರೆ ಈ ಅರೆಸ್ಟ್ ಆದ ಬೆನ್ನಲ್ಲೇ ಪವನ್ ಕಲ್ಯಾಣ್ ಒಂದು ಟ್ವೀಟನ್ನು ಮಾಡಿಬಿಟ್ರಲ್ಲ, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್ ಅಂತ. ಅಂದರೆ ಅದರ ಅರ್ಥ ಒಗ್ಗಟ್ಟಾಗಿದ್ದರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ, ನಾವು ಯಾವಾಗ ಒಗ್ಗಟ್ಟಾಗಿರಲ್ಲ ಆಗ ಬೀಳ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಮಾತನ್ನು ಪೋಸ್ಟ್ ಮಾಡಿರೋದು. ಒಗ್ಗಟ್ಟಿನಲ್ಲಿದ್ದರೆ ನಾವು ಯಾವತ್ತೂ ಬೀಳಲ್ಲ, ಬೇರೆ ಆದರೆ ಯಾವುದೇ ಮನುಷ್ಯ ಆಗಲಿ ಬೀಳ್ತಾನೆ ಅನ್ನೋ ರೀತಿಯಾಗಿ ಪವನ್ ಕಲ್ಯಾಣ್ ಒಂದು ಟ್ವೀಟನ್ನು ಮಾಡಿಬಿಟ್ಟಿದ್ದಾರೆ. ಈ ಟ್ವೀಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲು ಅರ್ಜುನ್ ಹಾಗೂ ಪವನ್ ಕಲ್ಯಾಣ್ ಅಭಿಮಾನಿಗಳು ಕೂಡ ಈ ಟ್ವೀಟ್ಗೆ ಒಂದಿಷ್ಟು ಕಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಹಾಜರಾಗಿದ್ದಂಥ ಕಾರ್ಯಕ್ರಮದಲ್ಲೂ ಕೂಡ ಪವನ್ ಇದೇ ಮಾತನ್ನು ಕೂಡ ಉಲ್ಲೇಖ ಮಾಡಿ ಹೇಳಿಬಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಅಲ್ಲು ಅರ್ಜುನ್ ಫ್ಯಾಮಿಲಿ ಮತ್ತು ಮೆಗಾ ಫ್ಯಾಮಿಲಿಯ ನಡುವೆ ಒಂದಿಷ್ಟು ವಾರ್ ನಡೀತಾ ಇದೆಯಾ ಅನ್ನೋ ಮಾತುಗಳು ಇದೇ ಟಾಲಿವುಡ್ ಅಂಗಳದಲ್ಲಿ ಹರಿದಾಡ್ತಾ ಇದೆ. ಆಂಧ್ರ ವಿಧಾನಸಭಾ ಚುನಾವಣೆ ವೇಳೆ ನಟ ಅಲ್ಲು ಅರ್ಜುನ್ ಮತ್ತು ಪವನ್ ಕಲ್ಯಾಣ್ ವಿರುದ್ಧ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಯ ಪರ ಇದೇ ಮೆಗಾ ಸ್ಟಾರ್ ಪ್ರಚಾರ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ಈ ಫ್ಯಾಮಿಲಿ ಕೋಪಕ್ಕೆ ಗುರಿಯಾಗಿಬಿಟ್ಟಿತ್ತು. ಅಲ್ಲು ಅರ್ಜುನ್ ಅವರ ಫ್ಯಾಮಿಲಿಯ ವಿರುದ್ಧವಾಗಿ ಮೆಗಾಸ್ಟಾರ್ ಫ್ಯಾಮಿಲಿ ಒಂದಿಷ್ಟು ಕೋಪವನ್ನು ವ್ಯಕ್ತಪಡಿಸಿತ್ತು ಎನ್ನಲಾಗ್ತದೆ. ಇದೀಗ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಲಾಗಿದೆ. ಪವನ್ ಕಲ್ಯಾಣ್ ಕೂಡ ಆ ಥರದ ಒಂದು ಮಾರ್ಮಿಕವಾದಂಥ ಟ್ವೀಟನ್ನು ಕೂಡ ಮಾಡಿಬಿಟ್ಟಿದ್ದಾರೆ.
ಮೆಗಾಸ್ಟಾರ್ ಫ್ಯಾಮಿಲಿಯಿಂದ ದೂರವಾಗದಿದ್ದರೆ ಅಲ್ಲು ಅರ್ಜುನ್ಗೆ ಇಂತಹ ಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋ ಒಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ ಅಂತ ನೆಟ್ಟಿಗರು ಕೂಡ ಈಗ ಅದನ್ನು ಗೆಸ್ ಮಾಡ್ತಾ ಇರೋದು. ಇನ್ನೊಂದು ಕಡೆ ಅಲ್ಲು ಅರ್ಜುನ್ ಬಂಧನದ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಟ ಚಿರಂಜೀವಿ ಕೂಡ ಶಾಕ್ ಆಗಿಬಿಟ್ಟಿದ್ದಾರಂತೆ. ವಿಶ್ವಂಬರ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ತಕ್ಷಣ ಪೊಲೀಸ್ ಠಾಣೆ ಕಡೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ವೀಕ್ಷಕರಿಗೆ ಅಲ್ಲು ಅರ್ಜುನ್ ಅವ್ರನ್ನ ಬಂಧಿಸಲಿಕ್ಕೆ ಏನು ಕಾರಣ ಅನ್ನೋದು ಕೂಡ ನಾವು ಗಮನ ಹರಿಸ್ಬೇಕು. ಯಾಕೆಂದರೆ ಡಿಸೆಂಬರ್ 4ರಂದು ಪುಷ್ಪ 2 ಸಿನಿಮಾ ಪ್ರೀಮಿಯರ್ ನೋಡಲಿಕ್ಕೆ ರೇವತಿ ಆ್ಯಂಡ್ ಫ್ಯಾಮಿಲಿ, ಒಬ್ಬ ಸಾಮಾನ್ಯ ಮಹಿಳೆ ಅವ್ರ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ಲಿಕ್ಕೆ ಬಂದಿತ್ತು. ನಿಮಗೆ ಆ ದೃಶ್ಯಗಳು ಕೂಡ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಯಾಕೆಂದರೆ ಏಕಾಏಕಿಯಾಗಿ ಸಂಧ್ಯಾ ಥಿಯೇಟ್ರಿಗೆ ಇದೇ ಅಲ್ಲು ಅರ್ಜುನ್ ಬರ್ತಾರೆ ಅನ್ನೋ ಸುದ್ದಿ ಮಾಹಿತಿಗಳು ಯಾರಿಗೂ ಕೂಡ ಇರಲಿಲ್ಲ. ಒಬ್ಬ ನಟ ಬರಬೇಕಾದ್ರೆ ಒಂದಿಷ್ಟು ಪ್ರೀ ಇನ್ಫಾರ್ಮೇಷನ್ ಇದ್ದರೆ ಅಲ್ಲಿ ಒಂದು ಸೂಕ್ತ ಭದ್ರತೆಯನ್ನು ಕೂಡ ಕಲ್ಪಿಸಲಾಗುತ್ತೆ. ಆದರೆ ಅಲ್ಲು ಅರ್ಜುನ್ ಈ ರೀತಿಯಾದಂಥ ಯಾವುದೇ ಮಾಹಿತಿಯನ್ನು ಕೊಡದೆ ಏಕಾಏಕಿಯಾಗಿ ಸರ್ಪ್ರೈಸ್ ಇರಲಿ ಅಂತ ಹೇಳಿ ಸಂಧ್ಯಾ ಥಿಯೇಟ್ರಿಗೆ ಬಂದರು ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇರೋದು. ಯಾವಾಗ ಸಂಧ್ಯಾ ಥಿಯೇಟ್ರಿಗೆ ಅಲ್ಲು ಅರ್ಜುನ್ ಬರ್ತಾ ಇದ್ದಂತೆ ಎಲ್ಲ ಅಭಿಮಾನಿಗಳು ಕೂಡ ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿದರು. ಅತ್ಯುತ್ಸಾಹಿ ಫ್ಯಾನ್ಸ್ಗಳೆಲ್ಲ ಆ ಕ್ರೇಜ್ಗಳನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆಂದರೆ ಒಂದೇ ಬಾರಿ ನಮಗೆ ಯಾವುದೂ ಕೂಡ ಮಾಹಿತಿ ಇಲ್ಲದೆ ಏಕಾಏಕಿಯಾಗಿ ಒಬ್ಬ ಸ್ಟಾರ್ ನಟನನ್ನು ಅವ್ರ ಅಭಿಮಾನಿಗಳು ನೋಡಿಬಿಟ್ರೆ ಅದಕ್ಕೆ ಸಂತಸಕ್ಕೆ ಪಾರ್ವೇ ಇರೋದಿಲ್ಲ. ನುಗ್ಗಲಾಯಿತು. ಜನರು ಈ ಕಡೆಯಿಂದ ಆ ಕಡೆ ಅಲ್ಲು ಅರ್ಜುನ್ ಅವ್ರನ್ನ ಕಣ್ ತುಂಬಿಕೊಳ್ಳಿಕ್ಕೆ ನುಗ್ಗುಬಿಟ್ರು. ಆಗ ಅದೇ ಸಿನಿಮಾವನ್ನು ನೋಡಲಿಕ್ಕೆ ರೇವತಿಯವರು ಮತ್ತು ಮಕ್ಕಳು ಜೊತೆಗೆ ಪತಿಯೊಂದಿಗೆ ಆ ಸಿನಿಮಾ ನೋಡ್ಲಿಕ್ಕೆ ಬಂದಿರ್ತಾರೆ. ಒಂದು ಕಡೆ ಗಂಡ ಮತ್ತು ಮಗಳು ಬೇರ್ಪಟ್ಟರೆ ಇನ್ನೊಂದು ಕಡೆ ರೇವತಿ ಮತ್ತು ಮಗ ಇನ್ನೊಂದು ಕಡೆ ಆಗ್ಬಿಡ್ತಾರೆ. ಆಗ ಯಾವುದೇ ಸುರಕ್ಷತೆ ಭದ್ರತೆ ಸರಿಯಾಗಿರೋದಿಲ್ಲ. ಜನರು ನುಗ್ಗಲಾಗುತ್ತೆ. ಏಕಾಏಕಿಯಾಗಿ ಆ ರೇವತಿ ಅನ್ನೋ ಮಹಿಳೆಯ ಮೇಲೂ ಕೂಡ ನುಗ್ಗು ಬಿಡ್ತಾರೆ. ಕಾಲು ತುಳಿತ ಆಗುತ್ತೆ. ಆಗ ಉಸಿರಾಟದ ಸಮಸ್ಯೆಯಿಂದ ಅದೇ ರೇವತಿ ಅನ್ನೋ ಮಹಿಳೆ ಕಾಲು ತುಳಿತದಿಂದ ಸಾವನ್ನಪ್ತಾರೆ. ಸ್ಥಳದಲ್ಲೇ ಸಾವನ್ನಪ್ಪಿಬಿಡ್ತಾರೆ. ಆ ಮಗ ಇನ್ನೂ ಕೂಡ ಬಾಲಕ, ಆತನ ಮೇಲೂ ಕೂಡ ಬಹಳಷ್ಟು ಜನರು ನುಗ್ಗಲಾಗಿ ಆತನ ಎದೆಯ ಮೇಲೂ ಕೂಡ ಕಾಲನ್ನಿಟ್ಟೆಲ್ಲ ಓಡಾಡಿಬಿಡ್ತಾರೆ. ಅದಾದಮೇಲೆ ಆತನಿಗೂ ಕೂಡ ಉಸಿರಾಟದ ಸಮಸ್ಯೆ ಆಗುತ್ತೆ. ಕಿಮ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಪಾರಾಗ್ತಾನೆ. ಈಗ ಅವರ ಪತಿ ಇದೇ ಅಲ್ಲು ಅರ್ಜುನ್ ವಿರುದ್ಧವಾಗಿ ಕೇಸನ್ನು ಹಾಕಿದರು. ಆರಂಭದಲ್ಲಿ ಅಲ್ಲು ಅರ್ಜುನ್ ಅವರು 25 ಲಕ್ಷ ಘೋಷಣೆಯನ್ನು ಕೂಡ ಮಾಡಿಬಿಟ್ರು ಈ ಮೃತ ಸಂಬಂಧಪಟ್ಟಂತಹ ರೇವತಿಯವರ ಕುಟುಂಬಕ್ಕೆ. ಆದರೆ ಆರಂಭದಲ್ಲಿ ಯಾವಾಗ ಅಂದರೆ ಇದು ಎಲ್ಲ ಇನ್ಸಿಡೆಂಟ್ ಆಗಿ ಆ ರೇವತಿ ಅನ್ನೋ ಮಹಿಳೆ ಸಾವನ್ನಪ್ಪಿದ ಒಂದು ದಿನದ ನಂತರ ಅಲ್ಲು ಅರ್ಜುನ್ ಅವರು ಈ ಫಂಡನ್ನು ಅನೌನ್ಸ್ ಮಾಡಿದ್ದು. ಒಂದಿಷ್ಟು ವಿರೋಧಗಳು ಕೂಡ ಇದೆ. ಒಂದು ಕಡೆ ಅಲ್ಲು ಅರ್ಜುನ್ ಅವರು ಬರಲಿಲ್ಲ ಬೇಗ ಅಂತಲೂ ಕೂಡ ಒಂದು ಕಡೆ ವಿರೋಧವಿದೆ. ಆದರೆ ಈ ಪತಿ ಕೊಟ್ಟಂಥ ದೂರಿನ ಅನ್ವಯ ಈಗ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಲಾಗಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ಎದುರಿಸಬೇಕು ಅಲ್ಲು ಅರ್ಜುನ್ ಅವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ಕರ್ಕೊಂಡೋಗಿದ್ದಾರೆ. ಏಕಾಏಕಿ ಮನೆಗೆ ಆರಂಭದಲ್ಲಿ ಅಲ್ಲು ಅರ್ಜುನ್ ಅವ್ರು ಬರಲಿಲ್ಲ ಅಂತ ಅಂದ್ರಂತೆ. ಇಲ್ಲ ಸ್ವಲ್ಪ ನಾನು ಊಟ ಮಾಡ್ಕೊಂಡು ಅದಾದ ನಂತರ ಬರ್ತೀನಿ ಅಂತ ಕಾಯಿಸಿದ್ರಂತೆ. ಆದರೂ ಕೂಡ ಅಲ್ಲು ಅರ್ಜುನ್ ಅವರ ವಿರುದ್ಧ ಪೊಲೀಸ್ನವರು ಇಲ್ಲ ಬೇಗ ಬರಲೇಬೇಕು ನೀವು ಕಾಯಿಸಬೇಡಿ ಅಂತ ಅವರಿಗೂ ಕೂಡ ತರಾಟೆ ತೆಗೆದುಕೊಂಡ್ರು ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ. ಇನ್ನೊಂದು ಕಡೆ ಪತಿ ಮತ್ತು ಅಪ್ಪ ಅವರು ತುಂಬ ಆಘಾತಕ್ಕೂ ಕೂಡ ಒಳಗಾಗಿದ್ದರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಒಟ್ಟಾರೆಯಾಗಿ ಈಗ ಟಾಲಿವುಡ್ ಅಂಗಳದಲ್ಲಿ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸಾಮಾನ್ಯ ಜನರಿಗೆ ಜೊತೆಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಈ ಥರದ ಟ್ರೀಟ್ಮೆಂಟು ಪೊಲೀಸ್ನವರಿಂದ ಇರುತ್ತೆ. ಆದರೆ ಕಾನೂನು ವ್ಯವಸ್ಥೆ ಎಲ್ರಿಗೂ ಒಂದೇ, ಇಲ್ಲಿ ಸಮಾನತೆ, ಅಂಬೇಡ್ಕರ್ ಹಾಕಿಕೊಟ್ಟಂಥ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಎಲ್ಲರೂ ಕೂಡ ಬಾಗಬೇಕಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಪೊಲೀಸರು ಕೂಡ ರವಾನೆ ಮಾಡಿಬಿಟ್ರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರೋದು. ಹಾಗಾಗಿ ಈ ಕೇಸ್ನಲ್ಲಿ ಒಟ್ಟಾರೆಯಾಗಿ ಅಲ್ಲು ಅರ್ಜುನ್ ಅವರು ಈ ಕೇಸ್ ಮುಖಾಂತರ ವಿಚಾರಣೆಯನ್ನು ಎದುರಿಸಿದ ನಂತರ ಏನೆಲ್ಲ ಆಗಬಹುದು, ಜೊತೆಗೆ ಕೋರ್ಟ್ನಲ್ಲೂ ಕೂಡ ಅವರು ರಿಯಾಕ್ಟ್ ಮಾಡಬೇಕಾಗುತ್ತೆ, ಜೊತೆಗೆ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಅದಾದ ನಂತರ ಕೋರ್ಟ್ ತೀರ್ಮಾನ ಮಾಡುತ್ತೆ ಇದರಲ್ಲಿ ಶಿಕ್ಷೆ ಆಗುತ್ತಾ ಆಗೋದಿಲ್ವಾ ಅನ್ನೋದನ್ನು ನಾವು ಕೂಡ ಗಮನ ಹರಿಸಬೇಕು. ಒಟ್ಟಾರೆಯಾಗಿ BNS ಅಡಿಯಲ್ಲಿ 105, 118, 105 ಅಡಿ ಈಗಾಗಲೇ ಪೊಲೀಸರು ಕೂಡ FIRನ ದಾಖಲಿಸಿದ್ದಾರೆ. ದೊಡ್ಡ ಸೆಕ್ಷನ್ ಕೂಡ ಹಾಕಲಾಗಿದೆ. ನೋಡೋಣ ಏನಾಗುತ್ತೆ ಅನ್ನೋ ಕುರಿತಾಗಿ ಇನ್ನೊಂದಿಷ್ಟು ಮಾಹಿತಿಗಳನ್ನು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ. ಧನ್ಯವಾದ.